ಇದರ ನಡುವಲ್ಲಿ ಪೆನ್ ಡ್ರೈವ್ ನ ರೆಡಿ ಮಾಡಿದ ಡಿಕೆ ಶಿವಕುಮಾರ್ ಸಚಿವರ ಒಂದು ಕಮಿಟಿ ಮಾಡಿದ್ರು 4 ಜನ ಸಚಿವರ ಒಂದು ಕಮಿಟಿ ಮಾಡಿದ್ರು ಈ ಪೆನ್ ಡ್ರೈವ್ ಲೀಕ್ ಮಾಡೋದಕ್ಕೆ 4 ಮಂತ್ರಿಗಳ ತಂಡ ರಚನೆ ಮಾಡಿ ಇದನ್ನ ಹ್ಯಾಂಡಲ್ ಮಾಡಿದ್ದಾರೆ ಇವರ ಉದ್ದೇಶ ಮೋದಿ ಮತ್ತು ಕುಮಾರಸ್ವಾಮಿಗೆ ಕಳಂಕ ತರಬೇಕು ಅಂತ ಡಿಕೆ ಶಿವಕುಮಾರ್ ವಿರುದ್ಧ ದೇವರಾಜೇಗೌಡ ಗಂಭೀರ ಆರೋಪ ಮಾಡಿದ್ದಾರೆ ಒಂದು ಕಡೆ 100 ಕೋಟಿ ಆಫರ್ ಕೊಟ್ಟಿದ್ರು ನನಗೆ ಅಂತ ಹೇಳೋದ್ರ ಮುಖಾಂತರ 5 ಕೋಟಿ ಅಡ್ವಾನ್ಸ್ ಕೂಡ ಕೊಟ್ಟಿದ್ರು ಇವರ ಉದ್ದೇಶ ಏನಾಗಿತ್ತು ರಾಜ್ಯದಲ್ಲಿ ಕುಮಾರಸ್ವಾಮಿನ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕು ಅನ್ನುವಂಥದ್ದೇ ಇವರ ಉದ್ದೇಶ ಆಗಿತ್ತು ಅಂತ ಮತ್ತೊಂದು ಗಂಭೀರ ಆರೋಪ ಮಾಡಿದ್ದಾರೆ ಕಾಂಗ್ರೆಸ್ ಕೂಡ ಇದನ್ನು ಸುಮ್ಮನೆ ಲೈಟಾಗಿ ತಗೊಳಕ್ಕಾಗಲ್ಲ ಯಾಕಂದ್ರೆ ಇಡೀ ರಾಜ್ಯದ ಜನ ಈ ಪ್ರಕರಣದ ಮೇಲೆ ಕಣ್ಣಿಟ್ಟಿದ್ದಾರೆ ಏನಾಗ್ತಾ ಇದೆ ಆರೋಪಿ ಪ್ರಜ್ವಲ್ ಎಲ್ಲಿದ್ದಾರೆ ಈ ರೀತಿಯಾಗಿ ಲೀಕ್ ಮಾಡಿದ್ಯಾರು ಅದರಲ್ಲಿರುವಂತಹ ಹೆಣ್ಣು ಮಕ್ಕಳ ಗೌರವ ಅಂತ ಬಂದಾಗ ಪಾಪ ಹೆಣ್ಣು ಮಕ್ಕಳ ವಿಚಾರವನ್ನೇ ಅರ್ಥ ಮಾಡ್ಕೊಳ್ಳಿಲ್ವಲ್ಲ ಇವರು ಯಾರು ಕೂಡ ಇದೆಲ್ಲವೂ ಕೂಡ ಗಮನಿಸ್ತಾ ಇದ್ದಾರೆ ಇಂಚಿಂಚಾಗಿ ರಾಜ್ಯದ ಜನ ಇದರ ನಡುವಲ್ಲೇ ದೇವರಾಜೇಗೌಡ ಈ ರೀತಿಯ ಆರೋಪವನ್ನ ಮಾಡ್ತಾ ಇದ್ದಾರೆ 100 ಕೋಟಿ ಆಫರ್ ಕೊಟ್ಟಿದ್ರು ನೀನು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಬೇಕು ಇವ್ರ ಮೇಲೆ ಆರೋಪ ಮಾಡಬೇಕು ಹಿಂಗೆ ನಡ್ಕೋಬೇಕು ಅಂತೇಳಿ 5 ಕೋಟಿ ಅಡ್ವಾನ್ಸ್ ಕೂಡ ಕೊಟ್ಟಿದ್ರು ಅಂತೆಲ್ಲ ಆರೋಪ ಮಾಡಿದಾಗ ಕಾಂಗ್ರೆಸ್ ಇದೀಗ ಅದ್ರ ಬಗ್ಗೆ ತೀವ್ರ ಗಮನವನ್ನು ಹರಿಸಲೇಬೇಕಾಗಿದೆ ಡಿಕೆ ಶಿವಕುಮಾರ್ 4 ಜನರ ಒಂದು ಟೀಮ್ ಮಾಡಿದ್ರು ಅದರಲ್ಲಿ ಸಚಿವ ಚಲುವರಾಯಸ್ವಾಮಿ ಮತ್ತೊಬ್ಬ ಸಚಿವ ಕೃಷ್ಣ ಬೈರೇಗೌಡ ಪ್ರಿಯಾಂಕ್ ಖರ್ಗೆ ಸೇರಿದಂತೆ ಇನ್ನೊಬ್ಬ ಸಚಿವ ಕೂಡ ಇದ್ರು ಅನ್ನುವಂತಹ ಮಾಹಿತಿಯನ್ನ ಹೇಳಿದ್ದಾರೆ ಇದಕ್ಕೆ 4 ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ ಆ 4 ಜನ ಮಂತ್ರಿಗಳು ಯಾರು ಅಂತಂದರೆ ಚಲುವರಾಯಸ್ವಾಮಿ ಆಮೇಲೆ ಕೃಷ್ಣ ಬೈರೇಗೌಡ ಅದಾದಮೇಲೆ ಇವರು ಪ್ರಿಯಾಂಕ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಕ್ಕೆ ಬಿಟ್ಟಿದ್ದಾರೆ ಅಲ್ಲಿ ಇದಕ್ಕೆ 4 ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ ಆ 4 ಜನ ಮಂತ್ರಿಗಳು ಯಾರು ಅಂತಂದರೆ ಚಲುವರಾಯಸ್ವಾಮಿ ಆಮೇಲೆ ಕೃಷ್ಣ ಬೈರೇಗೌಡ ಅದಾದಮೇಲೆ ಇವರು ಪ್ರಿಯಾಂಕ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಇದನ್ನೆಲ್ಲ ಹ್ಯಾಂಡಲ್ ಮಾಡಕ್ಕೆ ಬಿಟ್ಟಿದ್ದಾರೆ ಅಲ್ಲಿ ಇದಕ್ಕೆ